ಮತ್ತು ಅಳಿಯ ಎಸ್ ನಿಮಗೆ ಮೊದಲ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಗುರು ಹೇಳ್ತಾಳೆ. ನನ್ನ ಪ್ರೀತಿಯ ಮಗಳೇ. ವಾವ್, ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡು. ಓ ಅಲ್ಲಿ ನೋಡಲ್ಲಿ ಇಲ್ಲಿ ಸ್ವಲ್ಪ ದೊಡ್ಡದಾಯ್ತಲ್ಲ, ಕೈ ಕೊಟ್ರೆ ಕಂಡು ಬಿಡ್ತಾರೆ. ಹೇಗ ಮಾಸ್ಟರ ಟೈಮ್ ಅನ್ಸುತ್ತೆ ಜಾಸ್ತಿ ಓದ್ತಿದ್ದು ಅಲ್ವಾ ಆಂಟಿ? ನಾವು ದೇವಸ್ಥಾನದಲ್ಲಿ ಜಾಸ್ತಿ ಓದ್ತಿದ್ದು. ಮತ್ತದು ಥಾರ್ ರಾಕ್ಸ್ದು DEF ಖಾಲಿ ಆಗ್ಬಿಟ್ಟಿತ್ತು ಗೈಸ್. ಇದು ನೋಡಿ, ಇವಾಗ ಜಸ್ಟ್ ಈವ್ನಿಂಗ್ ಬಂದಿರೋದು. ಇದು ಫುಲ್ಲು ನಾನಿವಾಗ ಹುಟ್ಟಿದ್ದೀನಲ್ಲ ಆ ಸ್ಯಾರಿ. ಇವನಿಗೆ ನೀನು ಅದನ್ನು ತೋರಿಸ್ಬೇಡ, ಅಷ್ಟು ಬಟ್ಟೆ ಅವೇ, ನಾನೇ ಹೇಳ್ಬಿಡ್ತೀನಿ. ಯಾರಪ್ಪ ಅದು ಸ್ಟಾರ್ಟ್ ಮಾಡಿರೋರು? ಮುತ್ತಣ್ಣ ಇಲ್ಲೇ ಇಲ್ವಾ? ನಂದಿ ಹಿಂದೆ ನಿನ್ ಗಾಡಿನೇ ಗುರು ಇರೋದು. ಟಚ್ ಮಾಡ್ಬಿಟ್ಟಾನು, ದಾರಿ ತಪ್ಪಿ ಬಂದಿದ್ದು. ಸೊ ಇವಾಗ ಹೊರಟಿದ್ದೇವೆ. ಹತ್ರಪ್ಪ ಅತ್ತಿ, ಆಂಟಿ, ಅಜ್ಜಿ ಎಲ್ಲ ಹತ್ತಿ. ನನ್ನನ್ನು ತೋರಿಸುವಿರಾ ವಿನೋದ್ ದಾಸ್ ಸರ್ ಅವರೇ? ನನ್ನನ್ನು ತೋರಿಸಿ. ನನ್ನನ್ನು ನಾನೇ ತೋರಿಸಿಕೊಂಡಿಲ್ಲ. ಗೈಸ್ ಹೇಗೆ ಕಾಣಿಸ್ತಾ ಇದೆ? ನಾವು ಬದ್ನಾಳು ಸಿದ್ದೇಶ್ವರ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ್ಯನಿವರ್ಸರಿ ದಿನ ಅಲ್ಲ. ಸೊ ಫ್ಯಾಮಿಲಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಅಂತ. ಫೈನಲಿ ಇವತ್ತು ಹೊಸ ಕಾರು ತೊಗೊಂಡಿದೆ. ಆ್ಯಂಡ್ ಥಾರ್ ರಾಕ್ಸ್ ತೊಗೊಂಡ್ಮೇಲೂ ಹೋಗಿರಲಿಲ್ಲ ನಾವು. ಅಷ್ಟು ದಿನದಿಂದ ಹೇಳ್ತಾ ಇದ್ದೆ ಹೋಗಬೇಕು ಅಂತ ನಿಖಿಲ್ ಅವ್ರಿಗೆ. ರಾಕ್ಸ್ ತೊಗೊಂಡ್ಮೇಲೆ ಹೋಗೋಣ ಅಂತ, ಸಾರಿ ತೊಗೊಂಡ್ಮೇಲೆ ಹೋಗೋಣ ಅಂತ. ಅದೇ ಅಲ್ವಾ ನಾನು ಹೇಳಿದ್ದು. ಸೊ ಇವಾಗ 2 ಕಾರ್ನು ಹಂಗೆ ಒಟ್ಟಿಗೆ ಪೂಜೆ ಮಾಡಿಸ್ದಂಗೂ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಾವು ಎಲ್ಲ ಹೊರಟಿ ನಿಂತಿದ್ದೇವೆ. ನಿಶಾ ಒಬ್ಳು ಮಿಸ್ಸಿಂಗು, ಅವಳು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾಳೆ. ಲೆಟ್ಸ್ ಗೋ ಟು ಬದ್ನಾಳ್ ಸಿದ್ದೇಶ್ವರ ಸ್ವಾಮಿ ಟೆಂಪಲ್. ಇವತ್ತು ಕಾರ್ತಿಕ್ ಸೋಮವಾರ ಬೇರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಮೂಲ ದೇವರು ಕೂಡ ಬದ್ನಾಳ್ ಸಿದ್ದೇಶ್ವರ ಅಂತೆ, ನಮ್ಮ ತಾತ ಹೇಳಿರೋ ಪ್ರಕಾರ. ಹೌದು, ಅದು ಹಾಯ್ ಅಂತೆ. ತೋರ್ಸಪ್ಪ ಅವ್ರನ್ನ. ಏನ್ ಗುರು ನಿಂದು ಫೋನು? ಮಾತಾಡು. ಏಯ್ ಹೋಗು. ಈಗ ನಾವು ಸೀಬೆ ಹಣ್ಣನ್ನು ತಿನ್ನುತ್ತಿದ್ದೇವೆ. ಅಜ್ಜಿಸ್ ಫೇವ್ರೆಟ್ ಫ್ರೂಟ್ ಅಲ್ವಾ ಬೂಸಮ್ಮ? ಮಂಗ್ಲಮ್ಮ ಏನು ಹಿಂಗೆ ಮಗುನ್ ಕುತ್ಕೊಂಡ್ಬಿಟ್ಟಿದ್ದೀರಿ? ನೀವು ಎಷ್ಟು ದಿನ ಆಗಿತ್ತು ಹೋಗಿ ಬದ್ನಾಳ್ ಸಿದ್ದೇಶ್ವರ ಸ್ವಾಮಿಗೆ? ಹೋಗೇ ಇಲ್ವಾ? ಹೌದಾ? ಓಕೆ. ನಾನು, ಆಂಟಿ, ಅಜ್ಜಿ, ನಿಖಿಲ್ ಅವರು ಎಲ್ಲ ನೋಡಿದ್ದೀವಿ. ಮಂಗ್ಲಮ್ಮ ನೋಡಿಲ್ಲ, ನಮ್ಮ ಅಣ್ಣ ನೋಡಿಲ್ಲ, ವಿನೋದ್ ನೋಡಿಲ್ಲ, ಮುತ್ತಣ್ಣ ನೋಡಿಲ್ಲ. ನನ್ನ ದೇವಸ್ಥಾನನ ಅದೇನೆ, ನಮ್ಮ ಮನೆ ದೇವ್ರು ನಾವು ಹೋಗ್ತಿರ್ತೀವಿ. ಅವರು ಎಲ್ಲ ಫಸ್ಟ್ ಟೈಮ್ ಬರ್ತಾರದು. ಈಗ ನಾವು ಎಲ್ಲಿದ್ದೀವಿ? ಯಾವ ಸಿಗ್ನಲ್ ಇದು? ಊಟಿ ರೋಡ್ ಅನ್ಸುತ್ತೆ. ಏನು ಯಾರು ಒಂಚೂರು ಇಲ್ಲ, ನಾವೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದೀವಪ್ಪ ಫುಲ್ಲು. ಐತೆ ಏನು ಅಂತ ಬೇಕಾರೆ ನೀವು ಅಂದ್ರೆ ಕೊಟ್ಬಿಡ್ತೀವಿ. ಹೊರಗಡೆ ಏನೋ ಒಂದು ಬ್ಯಾಗ್ ಇಟ್ಕೊಳ್ಳೋ, ಸೂಟ್ ಕೇಸ್ ಇಟ್ಕೊಳ್ಳೋಷ್ಟು ಜಾಗ ಇರುತ್ತೆ. ಮೇಡ್ ಇನ್ ಇಂಡಿಯಾ. ಅಲ್ಲ ಆಗಲ್ಲ, ನೀನು ಫುಲ್ ಕುತ್ಕೋ, ಕೈ ಹಾಳು ಮಾಡ್ಕೊಬೇಡ. ಇದು ಬಂದಿದ್ದೀವಿ ಈಗ ಇಲ್ಲೊಂದೇನೋ ಇಟ್ಕೋಬಹುದು. ಎಲೆಕ್ಟ್ರಿಕ್ ಕಾರ್ ಒಳಗಡೆ ಬ್ಯಾಟ್ರೀಸ್ ಅಷ್ಟೇ ಇರುತ್ತೆ. ಇದೊಂದು ಏನೋ ಒಂದು ಲಗೇಜ್ ಇಟ್ಕೊಬನ್ನಿ, ಸೂಟ್ ಕೇಸ್ ಬಾರ್ಡರ್ಸ್ ಗಳಿಕೋಬಹುದು ಅಷ್ಟೇ. ಇಂಜಿನ್ ಬರಲ್ಲ ಇದಕ್ಕೆ. ವಾಟರ್ ಬಾಟಲ್ ಅಪ್ಪ, ಬಾಯ್ಸ್ ಥಿಂಗ್ಸ್. ಇವಾಗ ಬಂದಿದ್ದೀವಿ. ಅಂದರೆ ನಮ್ಮ ಸಿದ್ದರಾಮಯ್ಯ ಅವ್ರು ಯಾರೇ ಬಂದರೂ ಅವ್ರಿಗೆ ಪೂಜೆ ಮಾಡೋಕ್ಕೆ ಸಪ್ರೇಟ್ ಒಬ್ರು ಇರ್ತಾರೆ ಇಲ್ಲೇ. ಅವರು ಕಾಲ್ ಮಾಡಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ಅಷ್ಟರಲ್ಲಿ ಕಾರ್ಗೆಲ್ಲ ಹೂನಾರ ಹಾಕ್ಬಿಟ್ಟು, ಏನಷ್ಟು ಜನ ಇಲ್ಲ ಇವತ್ತು. ಕಾರ್ತಿಕ 2ನೇ ಸೋಮವಾರ ಅನಿಸುತ್ತೆ. ಸೊ ಅಷ್ಟೇ. ತೊಟ್ಲು ಕೈ ಅಜ್ಜಿ ಚೆನ್ನಾಗಿ ಹೊಡೆದವ್ರೆ. ಹಂಗೆ ಬರಬೇಕು ಕಾಯಿ.
ಇವಾಗ ಸೆಕೆಂಡ್ ಗಿಫ್ಟ್ ಕೊಡುವ ಸಮಯ. ಇದು ಬಾಡಿ ತಂದಿಲ್ವಾ ವಿನೋ? ಐತೆ ಬ್ಯಾಗಲ್ಲಿದೆ. ಸೆಕೆಂಡ್ ಗಿಫ್ಟ್ ದೇವಸ್ಥಾನದಲ್ಲಿ ಓಪನ್ ಮಾಡಿಸ್ಬೇಕಂತಾನಾ? ಹಂಗೇನಿಲ್ಲ, ಎಲ್ಲಿ ಕೊಡೋದು ಅಂತ ಏನು ಮಾಡ್ತಾರೆ ಅವ್ರು ಅಂತೀನಿ. ಸೆಕೆಂಡ್ ಗಿಫ್ಟ್ ಆಮೇಲೆ ಕೊಡೋಣ ಅನ್ಕೊಂಡಿದ್ದೆ. ಬನ್ನಿ ಇಲ್ಲೇ ಓಪನ್ ಮಾಡೋಣ. ಇಲ್ಲಿ ಮಾಡೋಣ ಕುತ್ಕೊಂಡು. ದೇವ್ರ ಮುಂದೆನೆ ಕುತ್ಕೊಂಡು. ಆ ಥರ ಅಂತಲ್ಲ, ಬಟ್ ದೇವಸ್ಥಾನದಲ್ಲಿ ಮಾಡೋಣ ಅಂತ. ಇದಾಗಿದೆ, ಕೆಳಗೆ ಬನ್ನಿ. ಎಂತ ಏನಿ ಗೆಸ್ಸಸ್? ಇದು ಸ್ವಲ್ಪ ದೊಡ್ಡದಾಯ್ತಲ್ಲ. ಕೈ ಕೊಟ್ರೆ ಕಂಡು ಬಿಡ್ತಾರೆ. ಹೇಗ ಮಾಸ್ಟಾರ? ಬಿಟ್ಟು ಕೊಡಿಲ್ಲ ಒಂದು ನಿಮಿಷ. ಕೊಡಲ್ಲ, ಹಂಗೆ ಹೇಳ್ಬೇಕು. ಕೊಟ್ರೆ ಗೊತ್ತಾಗೋಗ್ಬಿಡುತ್ತೆ. ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಏನು ಬರ್ತದೆ? ಕಷ್ಟ ಇದೆ. ಬಾಕ್ಸ್ ಮಾತ್ರ ದೊಡ್ಡದು. ಹಂಗಂದ್ರೆ ಇದು ಏರ್ಪೋರ್ಟಾ? ಸರಿ ಬಿಡಿ, ಆಯ್ತು. ತೆಗಿಲಿ ಅವ್ರೇನೆ. ದೊಡ್ಡದೆ. ಹೌದಾ? ಸೋನಿ ಕ್ಯಾಮ್ರಾ ತಕೊಂಡ್ಬಿಟ್ಟವ್ರು. ಹಿಡ್ಕೊಳ್ಳಿ ಹುಷಾರಾಗಿ. ಇದು ಲೆನ್ಸ್. ಸೋನಿ ಲೆನ್ಸ್ ಯಾಕೆ ತಗೊಂಡೆ? ಬೇಡ, ಇದೇ ತಾನೇ ನೀವು ತಗೋಬೇಕಂತ ಹೇಳ್ತಿದ್ದು. ಒಂಚೂರು ರಿಯಾಕ್ಷನ್ ಇಲ್ವಲ್ಲ ಉರಿ ಗಂಡದು. ಎಷ್ಟಿದು? ಅದಿರ್ಲಿ, ಫಸ್ಟ್ ನೋಡಿ ಹೆಂಗಿದೆ ಅಂತ. ಅದಕ್ಕೆ ಅವಾಗಿಂದ ಫೋಟೋ ತೆಗೆಸ್ಕೊಳ್ದೆ ಕೂತಿದ್ಲು. ಆಮೇಲೆ ತೆಗೆಸ್ಕೊತೀನಿ. ಚೆನ್ನಾಗಿದ್ಯಾ? ಇದೇ ತಾನೇ ನೀವು ತಗೋಬೇಕಂತ ಹೇಳ್ತಿದ್ದು. ನಾನು ಕ್ಯಾಮ್ರಾ ಮತ್ತೆ ಲೆನ್ಸ್ ಇದೇನೆ ತಾನೇ ಒಟ್ನಲ್ಲಿ. ಸೋನಿ ಜಾಸ್ತಿ ಅಲ್ಲ, ಮದು ಸಿಗ್ನಾ ತಗೊಳ್ಳೋದು ಅಂತಿದ್ದೀನಿ ನಾನು. ಇದಕ್ಕಿಂತ ಕಡಿಮೆ ತಗೋಬೇಕಿದ್ದು ಅಂತನ. ಅಂದರೆ ಚೆನ್ನಾಗಿದೆ. ಇರ್ಲಿ ಗುರು, ಅಲ್ಲಿ ಮಾತಾಡಿ, ಅಲ್ಲಿ ಆಡಿಯನ್ಸ್ ನೋಡ್ತಾ ಇರ್ತಾರೆ ಪಾಪ. ಹೇಳಿ, ಏನಾದ್ರು ಹೇಳ್ಬೇಕು ಇವಾಗ. ಏನಿಲ್ಲ, ಚೆನ್ನಾಗಿದೆ. ಇಷ್ಟ ಆಯ್ತಾ? ಎರಡು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ಯಾಕೋ ಮೂರನೇದು ಬರಂಗೈತೆ. ಎರಡು ಗಿಫ್ಟ್ ಅಂತ ಅಲ್ಲ, ಫಸ್ಟ್ ಸೆಕೆಂಡು ಎಲ್ಲ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಎಷ್ಟಿದು? ಎಷ್ಟಾಗ್ಲಿ ಹೇಳು. ಚೆನ್ನಾಗೈತೆ. ಸರಿ, ಇಲ್ಲೇ ಐತಿ ನೋಡಿ. ಒಂದೂವರೆ ಇವಾಗ ಹಾಕಿ ಅದಕ್ಕೆ ಜೀವ ತೆಗೆದು ಬೆಂಟು. ನವೀನ ಕೇಳ್ಬಿಟ್ಟು ತಗೊಂಡ? ಅವ್ರು ಹೇಳಿದ್ದ? ಅವ್ರು ಇದೇ ಹೇಳಿದ್ರ ಸೋನಿನೇ? ಇನ್ನು ವಿನೋದನು ಬಂದಿದ್ದ. ಹಂಗಾದ್ರೆ ಸರ್, ಅದೇ ನನಗೆ ಬೇಕನ್ಕೊಂಡಿದ್ದೆ, ಬಟ್ ಅದೇ ನಾನು ತಗೊಳ್ಳೋದ ಅಂತಿದ್ದೆ. ಥ್ಯಾಂಕ್ ಯು. ಎಲ್ಲಿ ನನ್ನ ಫಸ್ಟ್ ಗಿಫ್ಟ್ ಎಲ್ಲಿ? ಇಲ್ಲೇ ಜೋಬಲ್ ಐತೆ, ಇನ್ನೂ ಇದಾಗಿಲ್ಲ. ತೋರಿಸಿ. ಇಟ್ಕೊಂಡಿದ್ದೀರಾ? ಏನೋ ಅಲ್ಲೆಲ್ಲ ಇಟ್ಬಿಟ್ಟು ಬಂದವ್ರೆ ಅನ್ಕೊಂಡೆ. 2 gifts in 1 frame. ತೋರಿಸಿ. ಅದೊಂದು ಇದಕ್ಕೆ ಚೆನ್ನಾಗಿರುತ್ತೆ. ಬ್ಯಾಕ್ ಈಗ ಹಿಂಗೆ ಹೀಗೆ ಹಿಂಗೆ ಹಿಂಗೆ ಹಿಂಗೇನೆ ಇರ್ತೀವಿ. ಸಿಗ್ಮಾ ಡನ್. ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಜಾಸ್ತಿ ಹೊತ್ತಿದ್ದು ಅಲ್ವಾ ಆಂಟಿ? ನಾವು ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತಿದ್ದು. ಮತ್ತದು ಥಾರ್ ರಾಕ್ಸ್ದು DEF ಖಾಲಿ ಆಗ್ಬಿಟ್ಟಿತ್ತು. ಸೊ ಅದನ್ನ ತಗೊಂಡ್ಬರಕ್ಕೆ ಹೋಗಿದ್ರು. DEF ತಾನೇ ಅದು ಆಯಿಲು. ಸೊ ಅದನ್ನ ತಗೊಂಡು ಬಂದು ಈಗ ಹೊರಟಿದ್ದೇವೆ. ಆನ್ ದ ವೇ ಎಲ್ಲಾದ್ರೂ ಊಟಕ್ಕೆ ಹಾಕ್ಬೇಕು ಇವಾಗ. ಸೊ ನೋಡುವ ಏನಾಗುತ್ತೆ ಎಂದು. ಇವಾಗ ಟೈಮು ಎಲ್ಲಿದೆ? ಟೈಮು ಇಲ್ಲಿ 4:30 ಇದೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನೋಡುವ. ಇವಾಗ ನಾವು ನಿಧು ವಸ್ತ್ರಕ್ಕೆ ಬಂದಿದ್ದೇವೆ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಅಭಿಯವರು ನಮ್ಮನ್ನ ಮಧ್ಯಾಹ್ನದಿಂದ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತಾ ಇದ್ರು. ಸೊ ಹಂಗಾಗಿ ಅವ್ರಿಗೋಸ್ಕರ ಇವಾಗ ನಿಧು ವಸ್ತ್ರಕ್ಕೆ ಬಂದಿದ್ದೀವಿ. ಬನ್ನಿ ಅಂತ ಏನೋ ಒಳಗಿದೆ. ಸ್ಟಾಕ್ಸ್ ಎಲ್ಲ ಇಲ್ಲ ನೋಡಿ. ಇವತ್ತೊಂದಿನ ಬಂದಿರೋದು. ಏನು ಕ್ಯಾಂಡಲ್ ಎಲ್ಲ ಆನ್ ಮಾಡಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು. ಓ, ಅಲ್ಲಿ ನೋಡಲ್ಲಿ ಫ್ರೇಮು. ವಾವ್, ಚೆನ್ನಾಗಿದೆ. ಬ್ಯೂಟಿಫುಲ್, ಸೂಪರ್. ಓ, ಅದು ಕಿಡಿ ಬೀಳುತ್ತೆ ಅಂತ ಇದ್ರ ಮೇಲೆ ಇಟ್ಟಿದ್ದಾರೆ. ನೀವು ಬಿಡ್ತೀರಾ ಮತ್ತೆ? ವಾವ್, ಚೆನ್ನಾಗಿದೆ. ಈ ಬಲೂನ್ ಎಲ್ಲ ಊದ್ದೆ ನಾವು ಕೂತ್ಕೊಂಡು ಹೇಳಿದ್ರೆ ಪಂಪ್ ತಗೋತಿದ್ನ. ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ.
ನಾನೇನೋ ಮೇ ಬಿ ಕೇಕ್ ಕಟ್ ಮಾಡ್ಸಕ್ ಕರೀತಾ ಇದಾರೆ ಅಂತ ಅನ್ಕೊಂಡಿದ್ದೆ. ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಇದು ಕರೆಕ್ಟ್ ಆಗೈತೆ ಕೇಕ್ ಇದು ಅಲ್ವಾ? ಇಬ್ರಿಗೆ ಅಷ್ಟೇ. ಕೇಕು ವೇಸ್ಟ್ ಆಯ್ತಲ್ಲ ಕೇಕ್ ವೇಸ್ಟ್ ಆಗೈತೆ. ನೈಸ್. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಕೊಡಿ. ಇದು ಪ್ರೆಸೆಂಟೇಷನ್ ಅಂತ ಮಾಡಿದಾರಂತೆ ಅಭಿ ಅವರು. ಫೋನ್ ಮಾಡ್ಲಾ? ಇರೋ ಹಾಂ. ಪ್ರೀತಿಯ ಮಗಳೇ ಮತ್ತು ಅಳಿಯ ಎಸ್, ನಿಮಗೆ ಮೊದಲ ಕೈ ಎತ್ತು ಮೊದಲು. ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿ. ವಾವ್, ಸೂಪರ್. ನನ್ನ ಪ್ರೀತಿಯ ಮಗಳೇ ಮತ್ತು ಅಳಿಯ ಎಸ್, ನಿಮಗೆ ಮೊದಲ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿ. ಥ್ಯಾಂಕ್ ಯು. ನನ್ನ ಪ್ರೀತಿಯ ಮಗ ಕೇಕ್ ಸಕ್ಕತ್ತಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಸಕ್ಕತ್ತಾಗಿ ಮಾಡಿದ್ದೀರಾ ಅಭಿ. ಥ್ಯಾಂಕ್ ಯು ಸೋ ಮಚ್. ಇದು ಆರ್ಡರ್ ಕೊಟ್ಟಿರೋದು ಹಿಂಗೆ ಚೆಂದ ಇದೆ, ಕೇಕು ಕೂಡ ಚೆಂದ ಇದೆ. ಇಷ್ಟು ಎಫರ್ಟ್ ಹಾಕಿ ಮಾಡಿದಾರಲ್ಲ ಪಾಪ ಅವರೊಬ್ಬರೇ. ಬನ್ನಿ ಅಭಿ, ಬನ್ನಿ ಹೋಗಿ ಬನ್ನಿ ಬನ್ನಿ. ನೀನು ತಿನ್ಸು ಅಂತ. ತಿಂತವ್ರಲ್ಲ ಅವರು. ನೀವು ನಿನಗೆ ತಿನ್ಸಿರು ಅಂತ. ಹಾಂ, ಹಾಂ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದು ನೋಡಿ, ಇವಾಗ ಜಸ್ಟ್ ಈವ್ನಿಂಗ್ ಬಂದಿರೋದು. ಇದು ಫುಲ್ಲು ನಾನಿವಾಗ ಹುಟ್ಟಿದ್ದೀನಲ್ಲ ಆ ಸ್ಯಾರಿ ಫುಲ್ ಸ್ಟಾಕ್ ಬಂದಿದೆ. ಬೇಗ ಬೇಗ ಹೋಗಿ ಎಲ್ಲ ನಿದು ವಸ್ತ್ರ ವೆಬ್ಸೈಟಲ್ಲಿ ಶಾಪ್ ಮಾಡಿ ಬನ್ನಿ ಅಭಿ. ಚಲೋ, ಅದು ಲೈಟ್ ಆಫ್ ಮಾಡಿ. ಮುತ್ತುರಾಜ್, ನಾನೇನೋ ಒಂದು ಆರ್ಡರ್ ಮಾಡಿದ್ದೆ, ಏನಾದ್ರು ತೋರಿಸು. ಅಬ್ಬಾ ಈಗ ಬಂದೈತೆ ಗುರು. ಏನಿಲ್ಲ, ಕರೆಕ್ಟ್ ದಿನಾನೇ ಬಂದೈತೆ. ಅರೆ ನನಗೆ ಬೇಡ ಅಂತ ಅನ್ಕೊಂಡಿದ್ನಲ್ಲ. ಇಲ್ಲಿ ಬಿಡು, ಕ್ಲೇ ಅಲ್ಲ, ಪೇಂಟ್, ಹ್ಯಾಂಡ್ ಪೇಂಟ್ ಮಾಡೋದು. ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ ನಡೀರಿ. ಐಸಾ ಚೀ ಐಸಾಯ್. ಐಸಾ ಚಲೋ ಬಾ ನಂದಿ, ನೀನು ಬಾ. ನಿಂದಿಗೆ ಹೋಗು, ನೀನು ನೀನು ಮಟನ್ ಬಾ. ಇದು ಹಿಡ್ಕೊಳ್ಳೋದು ಕೈಯಲ್ಲಿ. ಹಾಂ ಹಾಂ, ಅದು ಇಟ್ಕೋಬೇಕು ಬ್ರೋ. ಚಟ ಹಿಂಗೆ ಅನ್ಕಿದ ತಕ್ಷಣ ನಿನ್ ಡಮ್ ಅನ್ಸ್ಬೇಕು. ಏನ ಅದು ಬರುತ್ತೆ, ಅದು ಇರೋ. ನನ್ನ ಪ್ರೀತಿಯ ಮಗಳೇ ಮತ್ತು ಅಳಿಯ ಎಸ್, ನಿಮಗೆ ಮೊದಲ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿ. ಹಿಂಗೆ ಫೋನ್ ಮಾಡಿದ್ದು. ಅಭಿ. ಥ್ಯಾಂಕ್ ಯು. ನನ್ನ ಪ್ರೀತಿಯ ಮಗಳೇ ಮತ್ತು ಅಳಿಯ ಎಸ್, ನಿಮಗೆ ಮೊದಲ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿ. ಆದ್ರೆ ಮಧು ತರ ಕಾಣಿಸ್ತಾ ಇಲ್ಲ ಅದು. ನಮ್ಮ ಅಪ್ಪ ಒಂದ್ ಸ್ವಲ್ಪ ನಮ್ಮ ಅಪ್ಪನ ತರ ಇದೆ. ಚೆನ್ನಾಗಿದೆ. Thank you, ತಲೆ ಅಭಿ. ಓಡ್ಸೋರಲ್ಲ ಅವರು. ನನ್ನ ಪ್ರೀತಿಯ ಮಗಳೇ ಪಾಪ ಡೆಕೋರ್ ಎಲ್ಲ ಮಾಡಿ ಅಂಗಡಿಲಿ ಇವಳು ಯಾಕೆ ಗುರು ಹೇಳ್ತಾವಳೆ. ನನ್ನ ಪ್ರೀತಿಯ ಮಗಳೇ ಮತ್ತು ಅಳಿಯ ಎಸ್, ಆಶೀರ್ವಾದ ಮೊದಲ ವಾರ್ಷಿಕೋತ್ಸವದ ಹೇಳಿ, ಏನು ಏನೋ ಒಂದು ಡೈಲಾಗ್ ಹೊಡೆದ್ರಲ್ಲ ಈಗ. ಫೋಟೋ ಅಂತ ಹಂಗ ನೋಡಿ ಗೈಸ್, ಹೆಂಗೆ ಬಂದಿದೆ, ಸಕ್ಕದಾಗಿ ಬಂದಿದೆ ಅಲ್ಲ. ತೋ ಬ್ಯೂಟಿಫುಲ್, ತೋ ಎಲಿಗೆಂಟ್, ನೈಸ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆನ್ನಾಗಿತ್ತು ಈ ಒಂದು ದಿನ. ಆ್ಯಂಡ್ ಇವಾಗ ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲರೂ ಡಿನ್ನರ್ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು. ಮನೇಲಿ ಯಾವುದೇ ರೀತಿ ಅಡುಗೆ ಮಾಡ್ತಾಯಿಲ್ಲ ನಾವೀಗ. ಸೊ ನಿಶಾ ಬರ್ತಾಯಿದ್ದಾಳೆ. ಆ್ಯಂಡ್ ಆಚೆ ಎಲ್ಲಾದರೂ ಪ್ಲ್ಯಾನ್ ಮಾಡಿ ಇವಾಗ ಯಾವುದಾದ್ರು ರೆಸ್ಟೋರೆಂಟ್ ಬುಕ್ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಟ್ರೀಟ್ ಎಲ್ರಿಗೂ. ಅಷ್ಟೇ ಗೈಸ್, ನಿಮ್ಮೆಲ್ಲರ ವಿಶಸ್ ನನಗೆ ತಲುಪಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ಒನ್ಸ್ ಅಗೇನ್. ಆ್ಯಂಡ್ ಈ ಸ್ಯಾರಿ ಬೇಕು ಅಂದರೆ ಗೈಸ್ ನಮ್ಮ ನಿದು ವಸ್ತ್ರ ಪೇಜಲ್ಲಿ ಲಭ್ಯವಿರುತ್ತೆ, ಹೋಗಿ ತಗೋಬೋದು ಅಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ, ಕೀಪ್ ಲವಿಂಗ್ ಮೀ. ಟೇಕ್ ಕೇರ್.